ಇರುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ ಅಂತಂದಾಗ 10 ತಾಸು 20 ತಾಸು ಅನ್ನೋ ರೀತಿಯಲ್ಲಿ ಏನಿರಂಗಿಲ್ಲ. ನಾವು ಸರಿಯಾಗಿ ಒಂದು 5 ರಿಂದ 6 ತಾಸು ಅಥವಾ 8 ರಿಂದ 10 ತಾಸು ಸರಿಯಾಗಿ ಶ್ರದ್ಧೆ ಇಟ್ಟು ಓದಿದ್ರೆ ಅದೇ ಸಾಕು, ನಮ್ಗೆ ಸಾಕಷ್ಟು ಅಂಕಗಳನ್ನ ಗಳಿಸ್ಕೊಡ್ತದ. ಅದಕ್ಕೆ ಈ ರೀತಿಯಲ್ಲಿ ಕೆಲವೊಂದಿಷ್ಟು ಪುಸ್ತಕಗಳನ್ನ ಆಥರ್ಸ್ ಬರ್ದಂತ, ಲೇಖಕರು ಬರ್ದಂತ ಪುಸ್ತಕಗಳನ್ನ ಏನ್ ಮಾಡ್ಬೇಕು, ರೆಫರ್ ಮಾಡ್ಬೇಕು. ನೋಡಿ, ಈ ಒಂದು ಕ್ಲಾಸ್ ಅಲ್ಲಿ ನಾನು ನನಗೆ ವೈಯಕ್ತಿಕವಾಗಿ ನಾನು ರೆಫರ್ ಮಾಡ್ತಕ್ಕಂಥ ಪುಸ್ತಕಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈಗ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಂತಂದಾಗ ಅವ್ರವ್ರಿಗೆ ಇಷ್ಟವಾದಂತ ಪುಸ್ತಕಗಳನ್ನ ಅವ್ರು ರೆಫರ್ ಮಾಡ್ತಾ ಇದ್ದಾರೆ. ಒಳ್ಳೇದು. ಯಾವುದಾದ್ರೂ ಕೂಡ ನಮ್ ಪರೀಕ್ಷೆಗೆ ಪಾಸ್ ಆಗ್ಲಿಕ್ಕೆ ನಾವ್ ಏನೇನು ಓದ್ತೇವಲ್ಲ ಅದೆಲ್ಲ ಕೂಡ ಅನುಕೂಲವಾಗ್ಲಿ ಅಂತ ಹೇಳ್ತೀನಿ. ಇಲ್ಲಿ ಈ ರೀತಿ ಇದಾವು. ಭಾರತದ ಸಂವಿಧಾನ ಅಂತ ಬಂದಾಗ HM ರಾಜಶೇಖರ್ ಅಂತಕ್ಕಂಥ ಲೇಖಕರು ಬರೆದಂತ ಪುಸ್ತಕವನ್ನು ನಾವೇನ್ ಮಾಡ್ಬೇಕು, ರೆಫರ್ ಮಾಡ್ಬೇಕಾಗುತ್ತೆ. ಭಾರತದ ಇತಿಹಾಸ ಅಂತ ಬಂದಾಗ ಸದಾಶಿವ ಎಂಬ ಆಥರ್ಸ್ ಅನ್ನ ಲೇಖಕರ ಬರೆದಂತ ಪುಸ್ತಕ. ಭಾರತದ